ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 17 ಮಾರ್ಚ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಸಮಯದಲ್ಲಿ ಭಾರತೀಯ ವೈಸ್ರಾಯ್ ಯಾರಾಗಿದ್ದರು ಅಂತ ಕೇಳಿದ್ದಾನೆ. ಸೊ ಲಾರ್ಡ್ ರಿಪ್ಪನ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಮೆಕಾಲೆ ಮತ್ತು ಡಫ್ರಿನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಲಾರ್ಡ್ ಡಫ್ರಿನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ 1885ರಲ್ಲಿ ಇದು ಸ್ಥಾಪನೆ ಆಗಿದೆ. ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಗಿದೆ. ಯಾರು ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ A.O. ಹ್ಯೂಮನ್ ಅವರು ಸ್ಥಾಪನೆ ಮಾಡಿದ್ದಾರೆ, ಸರಿನಾ? A.O. ಹ್ಯೂಮನ್ ಅವರು ಸ್ಥಾಪನೆ ಮಾಡ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ. ಹಾಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಬಾಂಬೆಯಲ್ಲಿ ಸ್ಥಾಪನೆ ಆಗ್ತದೆ. ಹಾಗೆ 1885ರಲ್ಲಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೀತದೆ, ಸರಿನಾ? ಸೊ ಬಾಂಬೆಯಲ್ಲೇ ನಡೀತದೆ. ಹಾಗೆ ಅದರ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾನೆ. ಮೊದಲ ಅಧಿವೇಶನದ ಅಧ್ಯಕ್ಷರು W.C. ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಅದರ ಮೊದಲ ಅಧ್ಯಕ್ಷರಾಗಿರ್ತಾರೆ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗೋವಾದ ಕರಾವಳಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಆಲ್ರೆಡಿ ಕೂಡ ಇದನ್ನು ಕೂಡ ಎಕ್ಸ್ಪ್ಲೇನ್ ಸಾಕಷ್ಟು ಸರಿ ಮಾಡಿದಾಗಿದೆ. ಸೊ ಅದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಯಾವುದು ಅಂದರೆ ಕೊಂಕಣ ಕರಾವಳಿ ಅಂತ ಕರಿತೀವಿ. ಗೋವಾದ ಕರಾವಳಿಯನ್ನ, ಹಾಗೆ ದಿಯು ದಮನ್ ಕರಾವಳಿಯನ್ನ, ಹಾಗೆ ಮಹಾರಾಷ್ಟ್ರದ ಕರಾವಳಿಯನ್ನ, ಮೂವರ ಕರಾವಳಿಯನ್ನು ನಾವು ಕೊಂಕಣ ಕರಾವಳಿ ಅಂತ ಕರಿತೀವಿ, ಸರಿನಾ? ಹಾಗೆ ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಕೆನರಾ ತೀರ ಅಂತ ಕರೆದ್ರೆ, ಹಾಗೆ ಕೇರಳದ ಕರಾವಳಿ ತೀರವನ್ನು ಮಲಬಾರ್ ತೀರ ಅಂತ ಕರೆದ್ರೆ, ತಮಿಳುನಾಡು ಕೋರಮಂಡಲ ಅಂತ ಕರಿತೀವಿ, ಆಂಧ್ರದು ಸರ್ಕಾರ ತೀರ ಅಂತ ಕರಿತೀವಿ, ಒಡಿಸಾದು ಉತ್ಕಲ ತೀರ ಅಂತ ಕರಿತೀವಿ, ಹಾಗೆ ಪಶ್ಚಿಮ ಬಂಗಾಳದ ವಂಗ ತೀರ ಅಂತ ಕರಿತೀವಿ, ಸರಿನಾ? ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ರೋಲಿಂಗ್ ಯೋಜನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿತ್ತು ಅಂತ ಕೇಳಿದಾನೆ. ಮೀನ್ಸ್ ಯಾವ ಪಂಚವಾರ್ಷಿಕ ಯೋಜನೆಯ ನಂತರ ಈ ರೋಲಿಂಗ್ ಪ್ಲಾನ್ ಬಂತು ಅಂತ ಕೇಳ್ತಾನೆ ನಿಮಗೆ, ಸರಿನಾ? ಸೊ ಯಾವ ಪಂಚವಾರ್ಷಿಕ ಯೋಜನೆ ಅಂದರೆ 5ನೇ ಪಂಚವಾರ್ಷಿಕ ಯೋಜನೆಯ ರದ್ದತಿಯ ನಂತರ. ಓಕೆ, 5ನೇ ಪಂಚವಾರ್ಷಿಕ ಯೋಜನೆ ಏನು 1978ರಲ್ಲಿ ರದ್ದತಿ ಆಗುತ್ತಲ್ವಾ, ಒಂದು ವರ್ಷಕ್ಕಿಂತ ಮುಂಚೆನೇ, ಒಂದು ವರ್ಷಕ್ಕಿಂತ ಹಿಂದೆನೇ ರದ್ದತಿ ಆಗುತ್ತೆ. ಯಾಕಂದರೆ 79ರವರೆಗೂ ಇತ್ತದು ಪಂಚವಾರ್ಷಿಕ ಯೋಜನೆ. ಬಟ್ 78ರಲ್ಲೇ ರದ್ದಾಗಿ 78ರಿಂದ 80ರವರೆಗೂ 2 ವರ್ಷಗಳ ಕಾಲ ಈ ರೋಲಿಂಗ್ ಪ್ಲಾನ್ ಬರುತ್ತೆ, ಸರಿನಾ? ಯಾವುದು ರೋಲಿಂಗ್ ಪ್ಲಾನು? ಸೊ ಅದು ಎಷ್ಟನೇ ಪಂಚವಾರ್ಷಿಕ ಯೋಜನೆಯ ರದ್ದತಿಯ ನಂತರ ಅಂತ ಕೇಳ್ತಾನೆ. ಸೊ ಅದಕ್ಕೆ 5ನೇ ಪಂಚವಾರ್ಷಿಕ ಯೋಜನೆಯ ರದ್ದತಿಯ ನಂತರ ಅಂತ ಹೇಳಬೇಕಾಗುತ್ತೆ, ಸರಿನಾ? ಸೊ ಈ ರೋಲಿಂಗ್ ಪ್ಲಾನ್ ಅನ್ನ ಪರಿಚಯಿಸಿದವರು ಯಾರು ಅಂತ ಕೇಳ್ತಾನೆ ನಿಮಗೆ, ಸರಿನಾ? ಈ ರೋಲಿಂಗ್ ಪ್ಲಾನು ಅಥವಾ ಉರುಳುವ ಯೋಜನೆ, ಆವರ್ತ ಯೋಜನೆ, ಸರಿನಾ? ಸೊ ಎಲ್ಲವೂ ಕೂಡ ಸೇಮ್ ಹೆಸರು. ಸೊ ಇದನ್ನ ಕೊಟ್ಟವರು ಯಾರು? ಈ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂದರೆ ಗಿನ್ನಾರ್ ಮಿರ್ಡಲ್ ಅಂತ ಬರ್ತಾರೆ. ಆ ಗಿನ್ನಾರ್ ಮಿರ್ಡಲ್ ಅನ್ನೋರು ರೋಲಿಂಗ್ ಪ್ಲಾನ್ ಅಥವಾ ಉರುಳುವ ಯೋಜನೆ, ಆವರ್ತ ಯೋಜನೆಯ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತುಜುಕ್ ಎ ಬಾಬ್ರಿ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಕೂಡ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಮೊಘಲರಲ್ಲಿ ತನ್ನ ಆತ್ಮಕಥೆಯನ್ನು ತಾನೇ ಬರೀತಾನೆ. ಓಕೆ, ತನ್ನ ಕಥೆ ಏನಿರುತ್ತಲ್ವಾ, ಜೀವನದ ಸ್ಟೋರಿ ತಾನೇ ಬರೀತಾನೆ. ಸೊ ಅದಕ್ಕೆ ಆಟೋಬಯೋಗ್ರಫಿ ಅಂತ ಹೇಳ್ತೀವಿ ನಾವು, ಆಟೋಬಯೋಗ್ರಫಿ. ಇವಾಗ ಆಟೋಬಯೋಗ್ರಫಿಗೆ ಮತ್ತು ಬಯೋಗ್ರಫಿಗೆ ವ್ಯತ್ಯಾಸ ಏನು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ. ಏನು ಅಂದರೆ ಇಂಗ್ಲೀಷಲ್ಲಿ ಕೇಳ್ತಾನೆ ನಿಮಗೆ, ನೀವೇನಾದರೂ SSGD ಮತ್ತು MTS ಬರೆದ್ರೆ ಅಲ್ಲಿ ಕೇಳ್ತಾನೆ. ಸೊ ಇವಾಗ ಬಯೋಗ್ರಫಿ ಅಂದರೆ ನನ್ನ ಜೀವನದ ಏನೇನು ನನ್ನ ಜೀವನದಾಗ ಆಗಿ ಹೋಗ್ಯದ, ಹಾಳು ಮೂಳು ಎಲ್ಲ ಇದೆ ಅಲ್ವಾ. ಸೊ ಏನಾದರೂ ನೀನು ಬರೆದ್ರೆ, ಓಕೆ, ಈಗ ಕ್ಲಾಸ್ ಯಾರು ಕೇಳ್ತಿದ್ರಲ್ವಾ, ನೀವ್ಯಾರಾದರೂ ಬರೆದ್ರೆ ಸೊ ಅದನ್ನು ನಾವು ಬಯೋಗ್ರಫಿ ಅಂತ ಹೇಳ್ಬೋದು. ಯಾಕೆ? ಅದರಲ್ಲಿ ನನ್ನದು ಜೀವನದ ಎಲ್ಲ, ನನ್ನ ಬಯೋಗ್ರಫಿ ಎಲ್ಲ ಇದೆ, ನನ್ನ ಜೀವನದ ಎಲ್ಲ ವೃತ್ತಾಂತ ಇದೆ, ಅದನ್ನು ನೀವು ಬರೆದಿದ್ದೀರಿ. ಸೊ ಅದಕ್ಕೆ ನೀವು ಅದನ್ನು ಬಯೋಗ್ರಫಿ ಅಂತ ಹೇಳಬೇಕಾಗತ್ತೆ. ಏನಾದರೂ ನನ್ನ ಜೀವನದಲ್ಲಿ ಆಗಿ ಹೋಗೋದು ಎಲ್ಲ ಕರ್ಮಗಳು, ಧರ್ಮಗಳು ಎಲ್ಲ ನಾನೇ ಬರೆದ್ರೆ ಅದಕ್ಕೇನಂತ ಹೇಳ್ತೀವಿ? ಆಟೋಬಯೋಗ್ರಫಿ. ಆಟೋ ಅಂದರೆ ಏನು? ಸ್ವಂತ, ಸರಿನಾ? ಸೊ ಸ್ವಂತ ಬಯೋಗ್ರಫಿ ಮೀನ್ಸ್ ನಾನೇ ಬರೆದಿದ್ದ ಬಯೋಗ್ರಫಿ. ಸೊ ಈ ತುಜುಕೆ ಬಾಬ್ರಿ ಅನ್ನೋದು ಏನಾಗಿದೆ? ಆಟೋಬಯೋಗ್ರಫಿ ಆಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಫಸ್ಟ್ ಆಫ್ ಆಲ್ ಆಟೋಬಯೋಗ್ರಫಿ ಆಗಿದೆ, ಸರಿನಾ? ಸೊ ಆಟೋಬಯೋಗ್ರಫಿಯನ್ನು ಯಾವ ಭಾಷೆಯಲ್ಲಿ ಬರೆದ ಬಾಬರ್ ಅಂತ ಕೇಳಿದ್ರೆ ತುರ್ಕಿ ಭಾಷೆಯಲ್ಲಿ ಬರೆದಿರ್ತಾನೆ, ಸರಿನಾ? ತುರ್ಕಿ ಭಾಷೆಯಲ್ಲಿ. ಹಾಗೆ ಈ ಹುಮಾಯೂನ್ ನಾಮ ಅಂತ ಬರುತ್ತೆ. ಹುಮಾಯೂನ್ ನಾಮ ಆಟೋಬಯೋಗ್ರಫಿಯಾ ಅಥವಾ ಬಯೋಗ್ರಫಿಯಾ? ಅದೊಂದು ಬಯೋಗ್ರಫಿ ಆಗಿದೆ, ಸರಿನಾ? ಯಾಕೆ ಅಂದರೆ ಅದನ್ನು ಹುಮಾಯೂನ್ ಬರೆದಿಲ್ಲ, ಅವನ ಅಕ್ಕ ಅಥವಾ ಅವನ ತಂಗಿಯಾದ ಗುಲ್ಬದಿನ್ ಬೇಗಮ್ನವರು ಬರೀತಾರೆ. ಓಕೆ, ಗುಲ್ಬದಿನ್ ಬೇಗಮ್ ಎನ್ನುವ ಅವನ ಅಕ್ಕ ತಂಗಿ ಬರೀತಾರೆ, ಅವನ ಸಹೋದರಿ ಬರೀತಾರೆ. ಯಾರ್ದು? ಹುಮಾಯೂನ್ದು. ಹಾಗೆ ಇವಾಗ ಅಕ್ಬರ್ ನಾಮ ಅಂತ ಬರುತ್ತೆ, ಅಕ್ಬರ್ ನಾಮ, ಸರಿನಾ? ಹುಮಾಯೂನ್ ಮಗ ಅಕ್ಬರ್ ನಾಮ ಬರ್ತದೆ. ಅದು ಕೂಡ ಆಟೋಬಯೋಗ್ರಫಿ ಅಥವಾ ಬಯೋಗ್ರಫಿ ಅಂತ ಕೇಳಿದ್ರೆ ಅದು ಕೂಡ ಸೇಮ್ ನಿಮಗೆ ಬಯೋಗ್ರಫಿ ಆಗುತ್ತೆ, ಆಟೋಬಯೋಗ್ರಫಿ ಅಲ್ಲ. ಯಾಕಂದರೆ ಈ ಅಕ್ಬರ್ ನಾಮ ಬರೆದವನು ಯಾರು ಅಂದರೆ ಅಬುಲ್ ಫಜಲ್ ಅಂತ ಬರ್ತಾನೆ. ಓಕೆ, ಅಬುಲ್ ಫಜಲ್ ಅಂತ ಬರ್ತಾನೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಜಹಂಗೀರ್ ನಾಮ ಅಂತ ಬರುತ್ತೆ. ಓಕೆ, ಜಹಂಗೀರ್ ನಾಮ ಅಂತ. ಆ ಜಹಂಗೀರ್ ನಾಮವನ್ನು ಬರೆದವ್ರು ಯಾರು ಅಂತ ಕೇಳ್ತಾರೆ. ಸೊ ಅಂತ ಅವನೇ ಬರೆದ, ಇವನು ಕೂಡ ಜ್ಯೂಸ್ ಹೊಡ್ಕೋತೆ. ಯಾರು? ಜಹಂಗೀರ್, ಸರಿನಾ? ಸೊ ಅದು ಆಟೋಬಯೋಗ್ರಫಿ ಆಗಿದೆ, ಆಟೋಬಯೋಗ್ರಫಿ ಆಗಿದೆ. ಯಾವುದು? ಜಹಂಗೀರ್ ಬರೆದಿರ್ತಕ್ಕಂತಹ ಜಹಂಗೀರ್ ನಾಮ ಆಟೋಬಯೋಗ್ರಫಿ ಆಗಿದೆ, ಇದು ಗೊತ್ತಿರಲಿ ನಿಮಗೆ, ಸರಿನಾ? ಆ್ಯಂಡ್ ದೆನ್
ನೆಕ್ಸ್ಟ್ ಯಾವ ಪ್ರಶ್ನೆ ಇದೆ ಅಂದರೆ ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ 8ನೇ ಶೆಡ್ಯೂಲಲ್ಲಿ ಎಷ್ಟು ಭಾಷೆಗಳಿದ್ದಾವೆ ಪ್ರಸ್ತುತ ಅಂತ ಕೇಳಿದ್ರೆ 22 ಭಾಷೆಗಳಿದ್ದಾವೆ. ಸೊ ಅಲ್ಲಿ ಪ್ರಶ್ನೆನ ಹೇಗೆ ಕೇಳಿದ್ದ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ ಬೀಳುತ್ತೆ ನಿಮಗೆ. ಸೊ ಪ್ರಸ್ತುತ ಅಂತ ಕೇಳಿದ್ನೋ ಅಥವಾ ಸಂವಿಧಾನ ಜಾರಿಗೆ ಬಂದಾಗ ಅಂತ ಕೇಳಿದ್ನೋ ಅಥವಾ ಮೂಲ ಸಂವಿಧಾನ ಅಂತ ಕೇಳಿದ್ನೋ ಅಲ್ಲಿ ಕ್ವಶನ್ ಡಿಫ್ರೆನ್ಸ್ ಆಗುತ್ತೆ. ಪ್ರಸ್ತುತ ಅಂತ ಕೇಳಿದ್ರೆ 22 ಭಾಷೆಗಳಿದ್ದಾವೆ, ಬಟ್ ಸಂವಿಧಾನ ಜಾರಿಗೆ ಬಂದಾಗ ಟೋಟಲಿ 14 ಭಾಷೆಗಳು ಮಾತ್ರ ಇತ್ತು. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ 15ನೇ ಭಾಷೆಯಾಗಿ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡ್ತೀವಿ. ಯಾವುದು? ಸಿಂಧಿ ಭಾಷೆಯನ್ನು. ಸರಿನಾ, ಸೊ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡ್ತೀವಿ. ಎಷ್ಟೇ ತಿದ್ದುಪಡಿ ಮಾಡಿ 21ನೇ ತಿದ್ದುಪಡಿ ಮಾಡಿ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡ್ತೀವಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಮೂಲ ಸಂವಿಧಾನ ಅಂತ ಕೇಳಿದ್ರೆ 14 ಭಾಷೆಗಳು, ಹಾಗೆ ಪ್ರಸ್ತುತ ಎಷ್ಟಿದ್ದಾವೆ ಭಾಷೆಗಳು ಅಂತ ಕೇಳಿದ್ರೆ 22 ಭಾಷೆಗಳಿದ್ದಾವೆ. ಸರಿಯಾ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಸೊ 12 ಶೆಡ್ಯೂಲ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ನಿಮಗೆ. 12 ಶೆಡ್ಯೂಲಲ್ಲಿ ಕಂಡುಬರ್ತಕ್ಕಂಥ ವಿಷಯಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಎಷ್ಟನೇ ತಿದ್ದುಪಡಿ ಅಂತ ಗೊತ್ತಿರಬೇಕಾಗುತ್ತೆ. 9, 10, 11, 12 ಅನುಸೂಚಿಗಳ ಬಗ್ಗೆ. ಸರಿನಾ, ಇವೆಲ್ಲವೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿವರೆಗೆ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳಿದ್ದಾನೆ. ಸೊ ಒಂದು ಕ್ಲಾಸ್ ಮಾಡಿದ್ದೆ ನಾನು, ಶಾಸ್ತ್ರೀಯ ಸ್ಥಾನಮಾನಗಳು, ಶಾಸ್ತ್ರೀಯ ಸಂಗೀತಗಳು, ಅದಾದ ನಂತರ ಶಾಸ್ತ್ರೀಯ ಭಾಷೆಗಳು. ಸರಿನಾ, ಸೊ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ. ಯಾಕೆ? ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತು. ಸೊ ರೀಸೆಂಟಾಗಿ ಸೊ ಟೋಟಲಿ 5 ಭಾಷೆಗಳನ್ನು 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ನೀಡ್ತಾರೆ. ಸರಿನಾ, 5 ಭಾಷೆಗಳಿಗೆ. ಸೊ ಅದಕ್ಕಿಂತ ಮುಂಚೆ 6 ಭಾಷೆಗಳಿತ್ತು ಮೊದಲೇ. ಸೊ 6, 5 ಎಷ್ಟಾಗುತ್ತೆ? 11 ಭಾಷೆಗಳಿದ್ದಾವೆ. ಸೊ ಪ್ರಸ್ತುತ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅಂದರೆ 11 ಭಾಷೆಗಳಿಗೆ ಸಿಕ್ಕಿದೆ. ಹಾಗೆ ಒಂದು ಸರಿ ಲಿಸ್ಟ್ ನೋಡ್ಬಿಡೋಣವಾ ಯಾವ್ದ್ಯಾವುದು ಅಂತ. ಓಕೆ, ಸೊ 2004ರಲ್ಲಿ, ಓಕೆ 4 ಅಂತ ಮಾತ್ರ ಬರೀತೀನಿ, ಇದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ, 2004ರಲ್ಲಿ ತೆಲುಗುವನ್ನು ಮೊಟ್ಟ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನಾಗಿ ನೀಡಲಾಗ್ತದೆ. ತಮಿಳು ಭಾಷೆಗೆ. ಸರಿನಾ, ತಮಿಳು ಭಾಷೆಗೆ 2004ರಲ್ಲಿ ನೀಡಲಾಗ್ತದೆ. ಹಾಗೆ 2005ರಲ್ಲಿ ನಿಮಗೆ ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗ್ತದೆ. ಮತ್ತು 2008ರಲ್ಲಿ 2 ಭಾಷೆಗಳಿಗೆ ನೀಡಲಾಗ್ತದೆ. ಒಂದು ಕನ್ನಡ, ಇನ್ನೊಂದು ತಮಿಳು. ಓಕೆ, ತೆಲುಗು. ಸರಿನಾ, ಕನ್ನಡ ಮತ್ತು ತೆಲುಗು ನಾವು ಅಕ್ಕಪಕ್ಕ ಇದೀವಲ್ಲ, ಸೊ ಅದಕ್ಕೆ ಇದು ಕೂಡ ಅಕ್ಕಪಕ್ಕ ಬರ್ಕೋಬೇಕಾಗುತ್ತೆ ನೀವು. ಯಾವುದು? ಕನ್ನಡ ಮತ್ತು ತೆಲುಗುಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನಾಗಿ ನೀಡಲಾಗ್ತದೆ. ಹಾಗೆ 2013ರಲ್ಲಿ ಮಲಯಾಳಂ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗ್ತದೆ. ಹಾಗೆ 2014ರಲ್ಲಿ ಓಡಿಯಾ ಭಾಷೆಗೆ ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗ್ತದೆ. ಸೊ ಟೋಟಲಿ ಎಷ್ಟಾಯಿತು? 6 ಭಾಷೆಗಳಾಯ್ತು ಇಲ್ಲಿ. ಸೊ ಇವಾಗ 2024ರಲ್ಲಿ ಟೋಟಲಿ 5 ಭಾಷೆಗಳಿಗೆ ನೀಡಲಾಗ್ತದೆ. ಯಾವುದು? ಪಾಲಿ, ಪ್ರಾಕೃತ, ಮರಾಠಿ, ಬೆಂಗಾಲಿ ಮತ್ತು ಅಸ್ಸಾಮಿ. ಓಕೆ, ಪಾಲಿ, ಪ್ರಾಕೃತ, ಮರಾಠಿ, ಬೆಂಗಾಲಿ, ಅಸ್ಸಾಮಿ ಅನ್ನುವ 5 ಭಾಷೆಗಳಿಗೆ, ನೂತನ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನವನ್ನು ನೀಡಲಾಗಿದೆ. ಸರಿನಾ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಟೋಟಲಿ ಎಷ್ಟಿದ್ದಾವೆ ಅಂದರೆ 11 ಇದ್ದಾವೆ ಪ್ರಸ್ತುತ. ಸರಿಯಾ, ಸೊ 2024ರಲ್ಲಿ ಎಷ್ಟು ನೀಡಲಾಗಿದೆ ಅಂತ ಏನಾದರೂ ಕೇಳಿದ್ರೆ 5 ಅಂತ ಹೇಳಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಎಷ್ಟಿದ್ದು ಅಂತ ಕೇಳಿದ್ರೆ 6 ಅಂತ ಹೇಳಬೇಕಾಗುತ್ತೆ. ಮೊಟ್ಟ ಮೊದಲ ನೀಡಿದ್ದು ಯಾವುದು ಅಂತ ಹೇಳ್ತಾನೆ. ಸೊ ತಮಿಳು ಅಂತ ಹೇಳಬೇಕಾಗುತ್ತೆ. ಹಾಗೆ ಇಡೀ ನಮ್ಮ ಭಾರತದಲ್ಲೇ ಅತ್ಯಂತ ಹಳೆಯದಾದ ಭಾಷೆ ಯಾವುದು ಅಂತ ಕೇಳ್ತಾನೆ ನಿಮಗೆ. ಸೊ ಭಾರತದಲ್ಲಿ ಅತ್ಯಂತ ಹಳೆಯ ಭಾಷೆ ಯಾವುದು ಅಂದರೆ ನಿಮಗೆ ಇದೇ ತಮಿಳು ಲ್ಯಾಂಗ್ವೇಜ್ ಏನಿದೆ ಅಲ್ವಾ, ಅತ್ಯಂತ ಹಳೆಯ ಭಾಷೆ. ನಮ್ಮ ಕನ್ನಡ ಅಲ್ಲ, ಸಂಸ್ಕೃತ ಅಲ್ಲ. ಸರಿನಾ, ಸೊ ಸಂಸ್ಕೃತ, ಕನ್ನಡ ಇವೆಲ್ಲ ಹುಟ್ಟಿರೋಕ್ಕಿಂತ ಮುಂಚೆನೇ ತಮಿಳು ಹುಟ್ಟಿತ್ತು. ಸರಿನಾ, ತಮಿಳು ಭಾಷೆ ಅಸ್ತಿತ್ವದಲ್ಲಿತ್ತು, ನೆನಪಿರಲಿ ಇದು ನಿಮಗೆ. ಹಾಗೆ ಇದಕ್ಕಿಂತ ಹಿಂದ್ಗಡೆ ಒಂದು ಯಾವುದಿತ್ತು? ಸುಮೇರಿಯನ್ ಭಾಷೆ ಅಂತ ಕಂಡುಬರ್ತದೆ ನಿಮಗೆ. ಸರಿನಾ, ಸುಮೇರಿಯನ್ ಲಿಪಿ, ಸುಮೇರಿಯನ್ ಭಾಷೆ ಅಂತ ಕಂಡುಬರುತ್ತೆ. ಅದು ಜಗತ್ತಿನ ಅತ್ಯಂತ ಹಳೆಯ ಭಾಷೆ ಅದು. ಸೊ ಅದಾದ ನಂತರ ಜಗತ್ತಿನ ಅತ್ಯಂತ 2ನೇ ಹಳೆಯ ಭಾಷೆ ಯಾವುದು ಅಂದರೆ ನಿಮಗೆ ತಮಿಳು ಬರ್ತದೆ. ಸರಿನಾ, ಬಟ್ ನಮ್ಮ ಭಾರತ ಅಂತ ಕೇಳಿದ್ರೆ ಅತ್ಯಂತ ಹಳೆಯ ಭಾಷೆ ತಮಿಳೇ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ನಂತರ ವೈಸ್ರಾಯ್ ಏನು ಮಾಡಿದರು? ಮೀನ್ಸ್ 1857ರ ಕ್ರಾಂತಿಯ ನಂತರ ಏನಾಯಿತು ಅಂತ ಕೇಳ್ತಾನೆ. ಈ ಗವರ್ನರ್ ಜನರಲ್ ಅನ್ನುವ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಅನ್ನುವ ಹುದ್ದೆಯನ್ನು ತೆಗೆದು ಭಾರತದ ವೈಸ್ರಾಯನ್ನಾಗಿ ಮಾಡ್ತಾರೆ. ಸರಿನಾ, ಸೊ ಬ್ರಿಟಿಷರಲ್ಲಿದ್ದಂತಹ ಆಡಳಿತ ಏನಾಗುತ್ತೆ ಅಂದರೆ ಬ್ರಿಟನ್ ರಾಣಿಯ ಕೈಗೆ ಹೋಗ್ಬಿಡುತ್ತೆ. ಓಕೆ, ಕಂಪನಿಯ ಸರ್ಕಾರದ ಕೈಯಲ್ಲಿದ್ದ ಆಡಳಿತ ಬ್ರಿಟನ್ ರಾಣಿಯ ಕಡೆಗೆ ಹೋಗ್ಬಿಡುತ್ತೆ. ಸರಿನಾ, ಸಿಂಪಲ್ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ಯಾರಿಸ್ 2024ರ ಒಲಿಂಪಿಕ್ಸ್ನ ಪದಕ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದರು? ಸೊ ಯಾರು ಅಗ್ರಸ್ಥಾನದಲ್ಲಿದ್ದರು? ಒಂದು ಯಾರಿದ್ರು, 2 ಇದ್ರು, ಯಾರು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು USA ಇತ್ತು, ಸೆಕೆಂಡ್ ಚೀನಾ ಇತ್ತು. ಸರಿನಾ, ಹಾಗೆ ಈ ಪ್ಯಾರಿಸ್ಸು ಒಲಿಂಪಿಕ್ಸ್ ಅಂತ ಕೇಳಾರ್ದೆ ಜಸ್ಟ್ ನಿಮಗೆ ಪ್ಯಾರಾ ಒಲಿಂಪಿಕ್ಸ್ ಅಂತ ಕೇಳಿದ್ರೆ ಪ್ಯಾರಾ ಒಲಿಂಪಿಕ್ಸು. ಈ ಪ್ಯಾರಾ ಒಲಿಂಪಿಕ್ಸಲ್ಲಿ ಪ್ಯಾರಾ ಒಲಿಂಪಿಕ್ಸಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ರು ಅಂದರೆ ಚೀನಾದವರಿದ್ದರು. ಓಕೆ, ಚೀನಾದವರಿದ್ದರು. ಹುಟ್ಟನ್ನೇ ಅವ್ರಿಗಿದ್ರು ಒಯ್ದು ನೀ ಯಾವ ಸ್ಪೋರ್ಟ್ಸ್ ಆಡ್ತಿ ಆಡು, ಒಟ್ಟಿನಲ್ಲಿದ್ರೆ ನೀವು ಹುಟ್ಟಿದೆ ಅಂದರೆ ಈ ದೇಶಕ್ಕೊಂದು ಚಿನ್ನ ತರಲೇಬೇಕು ಅಂತ ಬೆಳೆಸ್ತಾರೆ ಅವರು, ಇಲ್ಲಿ ಚೀನಾದವರು. ಸರಿನಾ, ಸೊ ನಮ್ಮ ನ್ಯೂಸಲ್ಲಿ ಎಲ್ಲವೂ ಕೂಡ ಚೀನಾ ಹೇಗಿದೆ ಅಂದರೆ ಹಾಳಾಗಿರೋ ದೇಶ, ಬಡ ದೇಶ, ಫುಲ್ ಬಾಂಬ್ ಎಲ್ಲ ತಯಾರು ಮಾಡ್ತದೆ ಹಂಗೆ. ಬಟ್ ಆ್ಯಕ್ಚುಲಿ ಚೀನಾ ಇದ್ರೆ ಫುಲ್ ಟಾಪಲ್ಲಿದೆ ಅದು. ಓಕೆ, ಸೊ ನಮಗಿಂತ ಅದು ಒಂದು 80, 90, 100 ವರ್ಷಕ್ಕಿಂತ ಇನ್ನೂ ಮುಂದೆನೇ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅಷ್ಟು ಡೆವಲಪ್ ಆಗಿದೆ ಚೀನಾ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ. ಇಂಡಿಯಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಕಂಪೇರ್ ಮಾಡಿದ್ರೆ ಭಾಳ ಮುಂದುವರೆದಿದೆ ದೇಶ. ಚೀನಾ ದೇಶ ಆಗಲಿ, ಜಪಾನ್ ದೇಶ ಆಗಲಿ. ಸರಿನಾ, ಸೊ ಒನ್ ಆಫ್ ದ
ಬೆಸ್ಟ್ ಕಂಟ್ರೀಸ್ ಇವಾಗ ಪ್ರಸ್ತುತ ಹೇಳಬೇಕು ಅಂದರೆ. ಯಾಕಂದರೆ ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ ಸರಿನಾ, ನಾನು ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇಲ್ಲ, ಬೇರೆ ವ್ಯೂ ಅಲ್ಲಿ ಹೇಳ್ತಾ ಇಲ್ಲ, GDP ಅಲ್ಲಿ ಹೇಳ್ತಾ ಇಲ್ಲ, ಬಟ್ ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಬೇಕಾದ್ರೆ ಚೆನ್ನಾಗಿದ್ದಾವೆ ದೇಶಗಳು. ಸ್ಪೆಷಲಿ ಇನ್ನೊಂದು ಹೇಳಬೇಕಂದ್ರೆ ಸೇಫ್ಟಿಯೆಸ್ಟ್ ಕಂಟ್ರಿ ಯಾವ್ದು ನಿಮಗೆ? ಜಪಾನ್ ಕಂಡು ಬರುತ್ತೆ ಇವಾಗ. ಓಕೆ, ನಮ್ಮ ಏಷ್ಯಾದಲ್ಲೂ ಕೂಡ ಇದೇ ಜಪಾನ್ ಇದೆ, ಇವೆಲ್ಲ ಗೊತ್ತಿರಲಿ ನಿಮಗೆ. ಸೊ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು? 71ನೇ ಸ್ಥಾನದಲ್ಲಿತ್ತು ಸರಿನಾ. ಸೊ ಒಲಿಂಪಿಕ್ಸ್ ಪಟ್ಟಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಅಂದರೆ 71ನೇ ಸ್ಥಾನದಲ್ಲಿತ್ತು. ಹಾಗೆ ಈ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅಲ್ಲಿ ನಮ್ಮದು ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ಕೇಳಿದ್ರೆ 18ನೇ ಸ್ಥಾನದಲ್ಲಿತ್ತು. ಓಕೆ, ಸೊ ಎಲ್ಲ ಕೈಯ ಕಾಲ ಎಲ್ಲ ತೀಕಿದ್ದು ಕೂಡ ಎಷ್ಟನೇ ಸ್ಥಾನದಲ್ಲಿ? 71ನೇ ಸ್ಥಾನದಲ್ಲಿದ್ದಾರೆ. ಟೋಟಲಿ ಗೆದ್ದಿದ್ದು ಮೆಡಲ್ಗಳು 6 ಮೆಡಲ್ ಗೆದ್ದಿದ್ದಾರೆ, 1 ಸಿಲ್ವರ್, ಅದಾದ ನಂತರ 5 ಕಂಚು ಗೆದ್ದಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಅಂಗವಿಕಲರು ವಿಶೇಷ ಚೇತನರು ಏನಿದಾರಲ್ವ ಅವ್ರು 18ನೇ ಸ್ಥಾನದಲ್ಲಿದ್ದಾರೆ. ಟೋಟಲಿ 29 ಮೆಡಲ್ಗಳನ್ನ ಗೆದ್ದಿದ್ದಾರೆ ಸರಿನಾ. ಅವನಿ ಲೇಖರ್ ಅನ್ನುವ ಒಬ್ಬ ಮಹಿಳೆ, ಒಬ್ಬರು ಲೇಡಿ 2 ಬಂಗಾರದ ಪದಕಗಳನ್ನ ಗೆದ್ದಿದ್ದಾರೆ. ಓಕೆ, ಒಬ್ಬರೇ ಇಲ್ಲಿ ಒಲಿಂಪಿಕ್ಸಲ್ಲಿ ಜಸ್ಟ್ ಒಬ್ಬರು ಒಂದು ಬಂಗಾರದ ಪದಕ ಗೆಲ್ಲಕ್ಕಾಗಿಲ್ಲ. ಬಟ್ ಅವರು ಅವನಿ ಲೇಖರ್ ಅನ್ನೋರು ಒಬ್ಬರೇ ಇದೇ ಸೀಸನಲ್ಲಿ 2 ಬಂಗಾರದ ಪದಕಗಳನ್ನ ಗೆದ್ದಿದ್ದಾರೆ. ಎಲ್ಲಿ? ಶೂಟಿಂಗಲ್ಲಿ ಸರಿನಾ. ಯಾಕೆ ಹೇಳ್ತಾ ಇದ್ದೀನಿ ಸರ್? ಯಾಕೆ ಪರ್ಸ್ನಲ್ಲೇ ತೊಗೋತಿದ್ದೀರಾ? ಪರ್ಸ್ನಲ್ಲೇ ತೊಗೊಂಡಾಗಲೇ ನಿಮ್ಗೆ ನೆನಪು ಉಳಿತದೆ ಅಷ್ಟೇ, ಸಿಂಪಲ್. ಓಕೆ, ಏನಿಲ್ಲ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 238ನೇ ವಿಧಿಯು ಯಾವ ಅನುಸೂಚಿಯಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾನೆ. ಓಕೆ, 238ನೇ ವಿಧಿ ಏನಿದೆಯಲ್ವಾ, ಇದು ಮೊದಲ ಅನುಸೂಚಿಯಲ್ಲಿ, ಮೊದಲ ಶೆಡ್ಯೂಲ್ನಲ್ಲಿ, ಮೊದಲ ವೇಳಾಪಟ್ಟಿಯಲ್ಲಿ ಕಂಡು ಬರ್ತದೆ ಸರಿನಾ. ಸೊ ಮೊದಲ ವೇಳಾಪಟ್ಟಿಯ ಭಾಗ ಬಿ ಯಲ್ಲಿ ಕಂಡು ಬರ್ತದೆ. ಯಾವುದು? 238ನೇ ವಿಧಿಯು ಸರಿನಾ. ಸೊ ಅದಾದ ನಂತರ ಈ ಲೇಖನವು ಭಾಗ 6ರ ನಿಬಂಧನೆಗಳನ್ನು ರಾಜ್ಯಗಳಿಗೆ ಅನ್ವಯಿಸುವುದಕ್ಕೆ ಸಂಬಂಧಿಸಿದೆ. ಆದಾಗ್ಯೂ ಇದನ್ನು ನಂತರ ಸಂವಿಧಾನ 7ನೇ ತಿದ್ದುಪಡಿ ಕಾಯ್ದೆ 1956ರ ಮೂಲಕ ತೆಗೆದುಹಾಕಲಾಯಿತು. ಸೊ ಪ್ರಸ್ತುತ 238ನೇ ವಿಧಿ ಇಲ್ಲ ಸರಿನಾ. 238ನೇ ವಿಧಿ ಇಲ್ಲ. ಸೊ ನಾನು ಹೇಳ್ತಾ ಇರೋದು 338ನೇ ವಿಧಿ ಅಲ್ಲ. 338ನೇ ವಿಧಿ ಇರೋದು SC ಆಯೋಗಕ್ಕೆ ಸಂಬಂಧಿಸಿದ ಹಾಗೆ. 338A ST ಆಯೋಗಕ್ಕೆ ಸಂಬಂಧಿಸಿದೆ. 338B OBC ಆಯೋಗಕ್ಕೆ ಸಂಬಂಧಿಸಿದೆ. 338 ಇಲ್ಲ ಇಲ್ಲಿ. ಓಕೆ, 238 ಇದೆ. 238 ವಿಧಿ ಪ್ರಸ್ತುತ ರದ್ದಾಗಿದೆ. ಎಷ್ಟನೇ ತಿದ್ದುಪಡಿಯ ಮೂಲಕ? 7ನೇ ತಿದ್ದುಪಡಿಯ ಮೂಲಕ ಸರಿನಾ. ಎಷ್ಟರಲ್ಲಿ ಆಯಿತು ಅದು? 7ನೇ ತಿದ್ದುಪಡಿ 1956ರಲ್ಲಿ ಆಯಿತು. ಜಾಸ್ತಿ ಟೈಮ್ ಕೇಳಿದ್ದಾನೆ. ಹಾಗೆ ಒಂದೇ ಗವರ್ನರನ್ನು ಇವಾಗ ಯಾರೋ ಒಬ್ಬ ರಾಮ ಅನ್ನುವ ಗವರ್ನರ್. ಓಕೆ, ರಾಮ ಅನ್ನುವ ಗವರ್ನರ್ನ ಇವಾಗ ಕರ್ನಾಟಕದ ಗವರ್ನರ್ ಆಗಿದ್ದಾರೆ. ಅವರನ್ನು ಬೇರೆ ರಾಜ್ಯಗಳಿಗೂ ಕೂಡ 2 ರಾಜ್ಯಗಳಿಗೆ ಅಥವಾ 3 ರಾಜ್ಯಗಳಿಗೆ ನಿಯುಕ್ತಿ ಮಾಡಬಹುದು ಅಂತ ಹೇಳಿದ ತಿದ್ದುಪಡಿ ಯಾವುದು ಅಂದರೆ ನಿಮಗೆ 7ನೇ ತಿದ್ದುಪಡಿ. ಅಂದರೆ ಅದಕ್ಕಿಂತ ಮುಂಚೆ ಒಂದು ರಾಜ್ಯಕ್ಕೆ ಒಬ್ಬನೇ ಗವರ್ನರ್ ಆಗಿರಬೇಕಾಗಿತ್ತು, ಹಾಗೆ ಬೇರೆ ರಾಜ್ಯಕ್ಕೆ ಬೇರೆದವನೇ ಆಗಿರಬೇಕಾಗಿತ್ತು. 2-3 ರಾಜ್ಯಕ್ಕೆ ಒಬ್ಬನೇ ಗವರ್ನರ್ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಬಟ್ ಪ್ರಸ್ತುತ ಏನಿದೆ ಅದು ಸಾಧ್ಯ ಇದೆ. ಸರ್ ಹೇಗೆ ಸಾಧ್ಯ ಇದೆ? ಸೊ ಈ ಒಂದು ಕೆಲವು ದಿನಗಳ ಹಿಂದೆ, ಒಂದು 2-3 ಮಂತ್ಸ್ ಹಿಂದೆ ನಿಮಗೆ ಅಸ್ಸಾಂಗೆ ಮತ್ತು ಮಣಿಪುರ್ಗೆ ಎರಡೂ ರಾಜ್ಯಗಳು ಕೂಡ ಒಬ್ಬರೇ ಗವರ್ನರ್ ಇದ್ದರು. ಯಾರು ಅಂತ ಹೇಳ್ಬೋದಾ? ಲಕ್ಷ್ಮಣ್ ಆಚಾರ್ಯ ಅಂತ ಬರ್ತಾರೆ. ಓಕೆ, ಈ ಲಕ್ಷ್ಮಣ್ ಆಚಾರ್ಯನವರು 2 ರಾಜ್ಯಗಳು ಕೂಡ ಒಬ್ಬರೇ ಗವರ್ನರ್ ಇದ್ದರು. ಸೊ ಈ ರೀತಿ 2 ರಾಜ್ಯಗಳಿಗೆ ಒಬ್ಬರೇ ಗವರ್ನರ್ ಆಗೋದಕ್ಕೆ ಸಹಾಯ ಮಾಡಿರ್ತಕ್ಕಂತಹ ತಿದ್ದುಪಡಿ ಯಾವುದು ಅಂತ ಕೇಳ್ತಾರೆ ನಿಮಗೆ. 7ನೇ ತಿದ್ದುಪಡಿ ಎಷ್ಟರಲ್ಲಿ ಆಯಿತು? 1956ರಲ್ಲಿ ಆಯಿತು ಸರಿನಾ. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಗೆ ಬ್ರಿಟಿಷರು ಯಾವ ಪ್ರತಿಕ್ರಿಯೆಯನ್ನು ನೀಡಿದರು ಅಂತ ಕೇಳಿದ್ದಾರೆ. ಸೊ ಏನು ನೀಡಿದರು? 1857ರ ದಂಗೆ ಆದ ನಂತರ ಏನೇನು ಬದಲಾವಣೆ ಆಯಿತು? ಸರ್ಕಾರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು ಅಥವಾ ಭಾರತವನ್ನು ಸ್ವತಂತ್ರಗೊಳಿಸಲಾಯಿತು. ಯಾವುದು? 1857ರ ಕಾಯ್ದೆ ನಂತರ. ಮೀನ್ಸ್ ಈ ಕಂಪನಿಯಿಂದ ಸ್ವತಂತ್ರಗೊಳಿಸ್ತಾರೆ, ಬಟ್ ರಾಣಿ ಕೈಗೆ ಹೋಗ್ಬಿಡ್ತದೆ ಇದು ಆಡಳಿತ ಎಲ್ಲ ಸರಿನಾ. ಸೊ ಅದಾದ ನಂತರ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿದರು. ಭಾರತವನ್ನು ಬ್ರಿಟಿಷ್ ಕ್ರೌನ್ ಅಡಿಯಲ್ಲಿ ಇರಿಸಿದರು. ಬ್ರಿಟಿಷ್ ಕ್ರೌನ್ ಅಂದರೆ ಬ್ರಿಟಿಷ್ ರಾಣಿಯ ಆಡಳಿತ. ಕ್ರೌನ್ ಅಂದ್ರೆ ಏನು? ಕಿರೀಟ. ಓಕೆ, ಕಿರೀಟ ಅಂದ್ರೇನು? ರಾಣಿ ಹತ್ರನೇ ಇರುತ್ತೆ ತಾನೆ, ರಾಣಿ ರಾಜನ ಹತ್ರ. ಸೊ ಅವರ ಅಡಿಯಲ್ಲಿ ಇರಿಸಿದರು ಮತ್ತು ಸೈನ್ಯವನ್ನು ಮರುಸಂಘಟಿಸಿದರು. ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಗಳನ್ನು ಸುಧಾರಣೆಗಳನ್ನು ಪರಿಚಯಿಸಿದರು. ಎಷ್ಟರಲ್ಲಿ? 1858ರ ಸಂದರ್ಭದಲ್ಲಿ, 1858ರ ಕಾಯ್ದೆಯ ಮೂಲಕ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ಸಮಯದಲ್ಲಿ ಗ್ವಾಲಿಯರ್ನ ರಾಜ ಯಾರು ಅಂತ ಕೇಳಿದ್ದಾರೆ. ಸೊ 1857ರ ದಂಗೆಯ ಸಮಯದಲ್ಲಿ ಗ್ವಾಲಿಯರ್ನ ರಾಜ ಯಾರು? ಓಕೆ, ಇವಾಗ ಅವಧ್ನ ರಾಜ ಯಾರು ಅಂತ ಹೇಳ್ಬೋದಾ? ವಾಜಿದ್ ಅಲಿ ಶಾ. ಓಕೆ, ಅವಧ್ನ ರಾಜ ಯಾರು ಅಂದರೆ ನಿಮಗೆ ವಾಜಿದ್ ಅಲಿ ಶಾ ಅಂತ ಬರ್ತಾರೆ. ಹಾಗೆ ಗ್ವಾಲಿಯರ್ನ ರಾಜ ಯಾರು ಅಂದರೆ ನಿಮಗೆ ಜೈಜಿ ರಾವ್ ಸಿಂಧಿಯಾ ಅಂತ ಬರ್ತಾರೆ. ಓಕೆ, ಈ ಜೈಜಿ ರಾವ್ ಸಿಂಧಿಯಾ ಅಂತ ಬರ್ತಾರೆ. ಸೊ ಇವರನ್ನ ಬ್ರಿಟಿಷರು ಆ್ಯಕ್ಚುಲಾಗಿ ಬೆಂಬಲ ಮಾಡಿದ್ರು. ಯಾರನ್ನ? ಈ ಗ್ವಾಲಿಯರ್ ರಾಜರನ್ನ ಸರಿನಾ. ಸೊ ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ಸಮಯದಲ್ಲಿ ಜಗದೀಶ್ಪುರವನ್ನು ಯಾರು ಆಳಿದರು ಸರಿನಾ. ಸೊ ಜಗದೀಶ್ಪುರದಿಂದ ಯಾರು ದಂಗೆ ಎದ್ದರು ಅಂತ ಕೇಳಿದಾನೆ. ಸೊ ಜಗದೀಶ್ಪುರದಿಂದ ದಂಗೆ ಎದ್ದವ್ರು ಯಾರು ಅಂತ ಕೇಳಿದ್ರೆ ನಿಮಗೆ ಕುನ್ವರ್ ಸಿಂಗ್ ಅಂತ ಬರ್ತಾರೆ. ಸರ್ ಇಲ್ಲ ಸರ್, ಬಿಹಾರದಿಂದ ಓದಿದ್ದೀವಿ. ಸರ್ ಬಿಹಾರದಿಂದ ಆದರೂ ಕೂಡ ಅದೇ ಜಗದೀಶ್ಪುರ ಅಂದ್ರೂ ಕೂಡ ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ. ಯಾವುದು ಅಂದರೆ ಕುನ್ವರ್ ಸಿಂಗ್ ಅನ್ನೋರು ಬರ್ತಾರೆ ಸರಿನಾ. ಇದು ಕೂಡ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇದು ಕೂಡ ಆಲ್ರೆಡಿ ರಿಪೀಟೆಡ್ ಆಗಿರೋ ಪ್ರಶ್ನೆ, ಇದು ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿನ ನಗರ ಪ್ರದೇಶಗಳಲ್ಲಿ ಒಟ್ಟು ಜನಸಂಖ್ಯೆಯ ಶೇಕಡಾ ಎಷ್ಟು ಜನರು ವಾಸಿಸುತ್ತಿದ್ದಾರೆ ಅಂತ ಕೇಳಿದ್ದಾನೆ. ಸೊ ನಮ್ಮ ಭಾರತದಲ್ಲಿ ಏನಾದರೂ 100 ಜನ ವಾಸ ಮಾಡ್ತಿದ್ರೆ ಅದರಲ್ಲಿ 100 ಜನದಲ್ಲಿ ಎಷ್ಟು ಜನ ನಗರದಲ್ಲಿ ವಾಸ ಮಾಡ್ತಿದ್ದಾರೆ, ಸಿಟಿಯಲ್ಲಿದ್ದಾರೆ?
ಓಕೆ, ಸಿಟಿಯಲ್ಲಿ ಟೆರಸ್ ಮೇಲೆ ಕುಂತು ಕ್ಲಾಸ್ ಕೇಳ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಜನ ಅಂದರೆ 31.16% ಜನ ಏನಿದಾರಲ್ವಾ ಅವರು ನಗರದಲ್ಲಿ ವಾಸ ಮಾಡ್ತಿದ್ದಾರೆ. ಹಾಗಾದರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರುವ ಸಂಖ್ಯೆ ಎಷ್ಟು, ಮೀನ್ಸ್ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಹೇಳ್ಬೋದಾ ನೀವು? ಏನಿಲ್ಲ, ಸಿಂಪ್ಲಿ 100ರಲ್ಲಿ 31 ತೆಗೀರಿ, ಎಷ್ಟಾಗುತ್ತೆ ಅಷ್ಟೇ ಆನ್ಸರ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾನೆ. ಸೊ ಸಿಂಪ್ಲಿ ಸಂಸತ್ತಿಗಿದೆ, ಸರಿನಾ. ಎಷ್ಟನೇ ವಿಧಿಯ ಮೂಲಕ ಅಂತ ಕೇಳಿದ್ರೆ ಸಂವಿಧಾನದ 368ನೇ ವಿಧಿ ಏನಿದೆ ಅಂದರೆ ಆ ಸಂಸತ್ತಿಗೆ ಅಧಿಕಾರ ನೀಡಲಾಗಿದೆ. ನೀ ತಿದ್ದುಪಡಿ ಮಾಡ್ಬೋದಪ್ಪ, ಕಾಲಕ್ಕೆ ನೀ ಬದಲಾವಣೆ ಆದಂಗೆ, ಜಗತ್ತು ಬದಲಾವಣೆ ಆದಂಗೆ ನೀನು ಕೂಡ ನಿನ್ನ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ಕೋ ಅಂತ ಹೇಳಿದೆ, ಸರಿನಾ. ಎಷ್ಟನೇ ವಿಧಿ ಅಂತ ಕೇಳಿದ್ರೆ, ಎಷ್ಟನೇ ಆರ್ಟಿಕಲ್ ಅಂತ ಕೇಳಿದ್ರೆ, ಎಷ್ಟನೇ ಲೇಖನ ಅಂತ ಕೇಳಿದ್ರೆ 368. ಬಟ್ ಎಷ್ಟನೇ ಭಾಗ ಅಂತ ಕೇಳಿದ್ರೆ 20ನೇ ಭಾಗದಲ್ಲಿ ಹೇಳಲಾಗಿದೆ, ಸರಿನಾ. ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನ 20ನೇ ಭಾಗದಲ್ಲಿ ಹೇಳಲಾಗಿದೆ. ಹಾಗೆ ಈ 20ನೇ ಭಾಗದಲ್ಲಿ ಎಷ್ಟು ವಿಧಿಗಳಿದ್ದಾವೆ ಅಂತ ಕೇಳ್ತಾನೆ. ಒಂದೇ ಒಂದಿದೆ, ಅದೇ ಯಾವುದು 368. ಸರಿ, ಬೇರೆ ಇಲ್ವಾ? ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯಲ್ಲಿ ಸೋತ ನಂತರ ನಾನಾ ಸಾಹೇಬರು ಎಲ್ಲಿಗೆ ವಲಸೆ ಹೋದರು? ನೇಪಾಳಕ್ಕೆ ವಲಸೆ ಹೋದರು. ನೇಪಾಳದ ಕಾಡಿನಲ್ಲಿ ವಲಸೆ ಹೋದರು, ಸರಿನಾ. ಈ ನಾನಾ ಸಾಹೇಬರು ಮರಾಠ ಸಾಮ್ರಾಜ್ಯದ ಒಬ್ಬ ಭಾರತೀಯ ಪೇಶ್ವೆಯಾಗಿದ್ದಾರೆ ಆ್ಯಕ್ಚುಲಾಗಿ. ಇವರೊಬ್ಬರು ದತ್ತುಪುತ್ರ. ಸೊ ಅದಕ್ಕೆ ಇವರನ್ನ ಪದಚ್ಯುತಿಗೊಳಿಸಿರ್ತಾರೆ ಯಾರು? ಬ್ರಿಟಿಷರು. ಇವರಿಗೆ ಈ ಯಾರು ನಾನಾ ಸಾಹೇಬ್ ಇರ್ತಾರಲ್ವಾ, ಸೊ ಈ ನಾನಾ ಸಾಹೇಬ್ ಅವರಿಗೆ ಸಹಾಯ ಮಾಡಿದವರು ಯಾರು ಅಂತ ಕೇಳ್ತಾರೆ? ತ್ಯಾಂತ್ಯಾ ಟೋಪಿ. ಆ ತ್ಯಾಂತ್ಯಾ ಟೋಪಿಗೆ ಮೋಸ ಮಾಡೋದಂಥ ಒಬ್ಬ ಆತ್ಮೀಯ ಗೆಳೆಯ ಯಾರು ಅಂತ ಕೇಳ್ತಾರೆ? ಓಕೆ, ಮಾನಗೇಡಿ ಮಾನಸಿಂಗ್. ಓಕೆ, ಯಾರು? ಮಾನಸಿಂಗ್ ಅನ್ನೋನು ಮೋಸ ಮಾಡ್ತಾನೆ ಯಾರಿಗೆ? ತ್ಯಾಂತ್ಯಾ ಟೋಪಿ ಅವರಿಗೆ, ಸರಿನಾ. ಆ ತ್ಯಾಂತ್ಯಾ ಟೋಪಿ ಅವರ ಹೆಸರು ಏನು ಅಂತ ಕೇಳ್ತಾನೆ, ಪೂರ್ವ ಹೆಸರು ಅಥವಾ ಅವರ ಮೂಲ ಹೆಸರು ಏನು ಅಂತ ಕೇಳ್ತಾನೆ. ರಾಮಚಂದ್ರ ಅಂತ ಬರುತ್ತೆ. ಓಕೆ, ರಾಮಚಂದ್ರ. ಓಕೆ, ಮರ್ಯಾದಾ ಪುರುಷೋತ್ತಮ್ ರಾಮಚಂದ್ರ ಇದೆಯಲ್ವ, ಸೊ ಅವ್ರ ಹೆಸರನ್ನೇ ಇಟ್ಕೊಂಡಿದ್ದಾರೆ ಇವರು. ಯಾರು? ತ್ಯಾಂತ್ಯಾ ಟೋಪಿ ಅವರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ತ್ಯಾಂತ್ಯಾ ಟೋಪಿ ಅವರ ಪೂರ್ವ ಹೆಸರು ಏನು ಅಂತ ಕೇಳಿದ್ರೆ ರಾಮಚಂದ್ರ ಅಂತ ಬರುತ್ತೆ. ಹಾಗೆ ರಾಮಚಂದ್ರನಿಗೆ ಮೋಸ ಮಾಡಿದ ಮಾನಗೇಡಿ ಯಾರು ಅಂತ ಕೇಳಿದ್ರೆ ಮಾನಸಿಂಗ್ ಅಂತ ಬರ್ತಾನೆ, ಸರಿನಾ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ರಾಮಚಂದ್ರ ಅಥವಾ ತ್ಯಾಂತ್ಯಾ ಟೋಪಿ ಅವರು ಈ ನಾನಾ ಸಾಹೇಬ್ ಸೋತು ನೇಪಾಳಕ್ಕೆ ಓಡಿ ಹೋದ ನಂತರ ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಹೋದರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾರೆ. ಯಾರು? ಈ ರಾಮಚಂದ್ರ ಅವರು ಅಥವಾ ತ್ಯಾಂತ್ಯಾ ಟೋಪಿ ಅವರು. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ವಾಯುವ್ಯ ಭಾಗದಲ್ಲಿ ಚಳಿಗಾಲದ ಮಳೆಗೆ ಈ ಕೆಳಗಿನ ಯಾವ ಕಾರಣವಾಗಿವೆ ಅಂತ ಕೇಳಿದಾನೆ. ಓಕೆ, ಯಾವ ರೀಸನ್ ಇದ್ದಾವೆ? ಚಳಿಗಾಲದಲ್ಲಿ ಮಳೆ ಆಗ್ತದೆ ವಾಯುವ್ಯ ಭಾಗದಲ್ಲಿ. ಓಕೆ, ಈ ಪಂಜಾಬು, ಹರಿಯಾಣ ಮತ್ತು ಈ ರಾಜಸ್ಥಾನದ ಕೆಲವು ಭಾಗದಲ್ಲಿ ಮತ್ತು ಜಮ್ಮು ಕಾಶ್ಮೀರದ ನೈಋತ್ಯ ಭಾಗದಲ್ಲಿ ಇಲ್ಲೆಲ್ಲ ಮಳೆ ಆಗ್ತದೆ. ಯಾಕೆ ಮಳೆ ಆಗ್ತದೆ ಅಂತ ಕೇಳ್ತಾನೆ. ಓಕೆ, ಸೊ ಪಶ್ಚಿಮದ ಅಡಚಣೆ ಅಂತ ಹೇಳ್ಬೋದು, ಪಶ್ಚಿಮದ ವೈಪರೀತ್ಯ ಅಂತ ಹೇಳ್ಬೋದು. ಸೊ ಅದರಿಂದ ನಮ್ಮಲ್ಲಿ ಮಳೆ ಆಗ್ತದೆ, ಶೀತಗಾಳಿ ಬೀಸ್ತದೆ. ಸೊ ಆ ಶೀತಗಾಳಿಯಿಂದ ತಡ್ಕೊಳ್ಳೋಕ್ಕೆ ಜಾಸ್ತಿ ಏನಿದೆ ನಮಗೆ ಹಿಮಾಲಯ ಬೆಟ್ಟಗಳಿದ್ದಾವೆ, ಅದೇ ನಮಗೆ ರಕ್ಷಿಸ್ತಾ ಇರೋದು. ಓಕೆ, ನಮ್ಮ ಭಾರತದ ಭೂಪ್ರದೇಶ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನೋಡಿ, ಈ ಕಡೆ ಬಂಗಾಳಕೊಲ್ಲಿ ಇದೆ, ಇದು ನಮಗೆ ಏನು ಮಳೆ ಬರೋಕ್ಕೆ ಸಹಾಯ ಮಾಡ್ತದೆ. ಅರಬ್ಬಿ ಸಮುದ್ರ ಇದೆ, ಮಳೆ ಬರೋಕ್ಕೆ ಸಹಾಯ ಮಾಡ್ತದೆ. ಶತ್ರುಗಳನ್ನು ಈಸಿಯಾಗಿ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಿಡೋದಿಲ್ಲ. ಅದಾದ ನಂತರ ಇಲ್ಲಿ ಪೂರ್ತಿ ಉತ್ತರದಲ್ಲಿ ನಿಮಗೆ ಏನು ಕಂಡುಬರುತ್ತೆ? ಹಿಮಾಲಯ ಕಂಡುಬರುತ್ತೆ, ಸರಿನಾ. ಹಿಮಾಲಯ ಕಂಡುಬರುತ್ತೆ. ಹಿಮಾಲಯ ಕೂಡ ನಮಗೆ ದಾಳಿ ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಡೋದಿಲ್ಲ, ನಮಗೆ ರಕ್ಷಿಸ್ತದೆ. ಅದಾದ ನಂತರ ಈ ಭಾಗದಲ್ಲಿ, ಈಶಾನ್ಯ ಭಾಗದಲ್ಲಿ ಅಲ್ಲಿ ಕೂಡ ನಿಮಗೆ ಹಿಮಾಲಯದ ಮುಂದುವರಿದ ಭಾಗ, ಅರಕಾನಿಯೋಮ ಭಾಗ ಕಂಡುಬರುತ್ತೆ. ಸೊ ಅಲ್ಲಿ ಕೂಡ ನಿಮಗೆ ದಾಳಿ ಮಾಡೋಕ್ಕೆ ಯಾವನೂ ಕೂಡ ಅಲ್ಲಿ ಬರೋಕ್ಕೆ ಆಗೋದಿಲ್ಲ. ಬೇಕಾದರೆ ಇಲ್ಲಿ ಎಲ್ಲ ಬಂದು ಹೊಡಿಬೋದು ನಮಗೆ, ಎಲ್ಲರೂ ಬಂದು ಹೊಡೆದು ಹೋಗಿದ್ದಾರೆ ಇಲ್ಲಿ ಎಲ್ಲ. ಬಟ್ ಈ ಭಾಗದಿಂದ ಇಲ್ಲಿವರೆಗೂ ಯಾವನೂ ಕೂಡ ಹೊಡೆದಿಲ್ಲ ಸ್ಟಿಲ್ ಟುಡೇ. ಹಂಗೇನಾದರೂ ಮಾಡಿದ್ರೆ ಚೀನಾದವರೇ ಮಾಡಬೇಕು, ಯಾಕಂದರೆ ಬುದ್ಧಿವಂತರು ಅವರೇ ಇದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಹಿಮಾಲಯವನ್ನು ಏರಿ ಬಂದು ಯುದ್ಧ ಮಾಡೋಕ್ಕಾಗಲ್ಲ ಅಂತ ನಾವು ಎಲ್ಲಿಂದ ಇತಿಹಾಸದಿಂದ, ಓಕೆ, ಸೊ ಇತಿಹಾಸ ಕಾಲದಿಂದ ಅಂದ್ಕೊಂಡಿದ್ವಿ. ಬಟ್ ಏನಾದರೂ 1962ರಲ್ಲಿ ಚೀನಾದವರು ಇದೇ ಹಿಮಾಲಯವನ್ನು ಏರಿ ಬಂದು ನಮಗೆ ಸೋಲಿಸೋದ್ರು. ಆ್ಯಕ್ಚುಲಾಗಿ ಅವತ್ತು ನಮ್ಮ ಭಾರತ ಸೋಲ್ತು, ಬಟ್ ಸೈನಿಕರು ಸೋಲಿಲ್ಲ. ಓಕೆ, ಆರ್ಮಿ ಸೋಲಿಲ್ಲ. ಆರ್ಮಿಯನ್ನು ತಡೆ ಹಿಡಿಯಲಾಗಿತ್ತು. ಓಕೆ, ನೀವು ಯುದ್ಧ ಮಾಡಬೇಡ್ರಿ, ಸುಮ್ಕುಂದ್ರೆ ಅವ್ರು ಹೋದ್ರೆ ನಡೀತದ ಅಂತ ಬಿಟ್ಬಿಟ್ಟಿದ್ರು. ಯಾರು? ನೆಹರು ಅವರ ಸೋಲು, ಭಾರತ ಸೋಲದು, ಅದು ಆರ್ಮಿಯವರ ಸೋಲಲ್ಲ, ನೆನ್ಪಿಟ್ಕೊಳ್ಳಿದ್ದು. 1962ರಲ್ಲಿ ನಮ್ಮ ಭಾರತ ಸೋತಿಲ್ಲ, ನಮ್ಮ ಸೈನಿಕರು ಸೋತಿಲ್ಲ, ಭಾರತ ಮಾತ್ರ ಸೋತಿದೆ, ಸರಿನಾ. ಇದು ಗೊತ್ತಿರಲಿ. ಸೊ ನೆಕ್ಸ್ಟ್ ಕೂಡ ಈ ಕಡೆ ಯುದ್ಧ ಮಾಡಿದ್ರು ಕೂಡ ಅದೇ ಚೀನಾದವರೇ ಬಂದು ಯುದ್ಧ ಮಾಡಬೇಕು, ಅಲ್ಲೇ ಸೋಲಿಸಬೇಕು. ಬಟ್ ಸ್ಟಿಲ್ ಟುಡೇ ಅಶೋಕ ಗೆದ್ದರೂ ಕೂಡ ಈ ಈಶಾನ್ಯ ಭಾಗದ ರಾಜ್ಯಗಳಿದಾವಲ್ವಾ, ಅಸ್ಸಾಂ ಆಗಲಿ, ಮಣಿಪುರ್, ಮೇಘಾಲಯ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ ಗೆಲ್ಲಕ್ಕಾಗಿಲ್ಲ ಅಶೋಕನಿಗೂ ಕೂಡ, ಸರಿನಾ. ಅದಾದ ನಂತರ ಈ ಮೊಘಲರು ಬಂದರು, ಈ ಬಾಬರ್ ಬಂದ, ಅವನ ಮೊಮ್ಮಗ ಯಾರು? ಅಕ್ಬರ್ ಬಂದ, ಅವನ ಮೊಮ್ಮಗ ಶಹಜಾನು, ಅವನ ಮಗ ಯಾರು? ಔರಂಗಜೇಬು. ಇವರೆಲ್ಲ ಬಂದರೂ ಕೂಡ ಇಡೀ ಭಾರತವನ್ನೇ ಗೆಲ್ತೀನಿ ಅಂತ ಎಲ್ಲ ತಿರುಗಾಡಿ ಎಲ್ಲ ಗೆದ್ರು ಖರೆ. ಆದರೂ ಕೂಡ ಈ ಈಶಾನ್ಯ ಭಾಗವನ್ನು ಗೆಲ್ಲಕ್ಕಾಗಲಿಲ್ಲ. ಈಶಾನ್ಯ ಭಾಗ ಇರೋ ತಾಕತ್ತೇ ಅದು, ಫುಲ್ಲು ಗುಡ್ಡಗಾಡು. ಎಲ್ಲಿ ಹೋದರೂ ಇದ್ರೆ ಎಲ್ಲಿ ಬಂದು ನಾನು ಅನಿಸ್ತದೆ, ಸರಿನಾ. ಸೊ ಒಂದು ಬೆಂಕಿ ಪ್ರದೇಶ ಅಂದರೆ ನಿಮಗೆ ಈಶಾನ್ಯ ಭಾಗ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಯಾಕೆ ಸರ್ ಇದನ್ನೇ ಕತೆ ಹೇಳ್ತಿದ್ದೀರಾ? ಮುಂದೆ ಯಾವುದಾದ್ರೂ ಒಂದು ಕ್ವಶನ್ಗೆ ನಿಮಗೆ ಇಂಡೈರೆಕ್ಟಾಗಿ ಯೂಸ್ ಆಗುತ್ತೆ ಇವೆಲ್ಲವೂ ಕೂಡ.
ಯಾವುದು ಕೂಡ ವೇಸ್ಟ್ ಅಲ್ಲ, ಬಿದ್ದಿರೋ ಒಂದು ಕಲ್ಲು ಕೂಡ ವೇಸ್ಟ್ ಅಲ್ಲ, ನಾಯಿ ಬಂದರೆ ಹೊಡೆಯೋಕ್ಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡೆಕ್ಕನ್ ಪ್ರಸ್ಥಭೂಮಿಯು ಮುಖ್ಯವಾಗಿ ಎದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾನೆ, ಯಾವ ಮಣ್ಣಿನಿಂದ? ಸೊ ಡೆಕ್ಕನ್ ಪ್ರಸ್ಥಭೂಮಿ ಇದೆ ಅಲ್ವಾ, ಈ ದಕ್ಕನ್ ಪ್ರಸ್ಥಭೂಮಿ ಇದೆ ಅಲ್ವಾ, ಸೊ ಇದು ಬಸಾಲ್ಟ್ ಶಿಲೆಯಿಂದ, ಬಸಾಲ್ಟ್ ಮಣ್ಣಿನಿಂದ, ಕಪ್ಪು ಮಣ್ಣಿನಿಂದ ಮಾಡಲ್ಪಟ್ಟಿದೆ, ಸರಿನಾ. ಈ ಬಸಾಲ್ಟ್ ಶಿಲೆಯಲ್ಲಿ ಪ್ರಮುಖವಾಗಿರೋ ಮಣ್ಣು ಯಾವುದು? ಕಪ್ಪು ಮಣ್ಣು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1526ರಲ್ಲಿ ಬಾಬರ್ ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು ಮತ್ತು ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡನು. ಈ ಯುದ್ಧಕ್ಕೆ ಯಾವ ಹೆಸರಿಂದ ಕರಿತೀವಿ ಅಂತ ಕೇಳಿದ್ದಾನೆ ಎಕ್ಸಾಕ್ಟಾಗಿ. ಸೊ 1526ರಲ್ಲಿ ಅದು ಯುದ್ಧ ನಡೆಯುತ್ತೆ. 1526ರಲ್ಲಿ ನಡೆದಿರತಕ್ಕಂತಹ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವಿನ ಯುದ್ಧವನ್ನು ನಾವು ಮೊದಲನೇ ಪಾಣಿಪತ್ ಯುದ್ಧ ಅಂತ ಕರಿತೀವಿ. ಹಾಗೆ 1556ರಲ್ಲಿ ಯಾರ್ಯಾರ ನಡುವೆ? ಒಂದು ಹೇಮು, ಓಕೆ, ಹೇಮಚಂದ್ರ ಮತ್ತು ಅಕ್ಬರ್ನ ಮಧ್ಯೆ ಒಂದು ಯುದ್ಧ ನಡೀತದೆ. ಆ ಯುದ್ಧಕ್ಕೆ ನಾವು ಎರಡನೇ ಪಾಣಿಪತ್ ಯುದ್ಧ ಅಂತ ಕರಿತೀವಿ, ಓಕೆ, ಪಾಣಿಪತ್ ಯುದ್ಧ ಅಂತ ಕರಿತೀವಿ. ಹಾಗೆ 1761ರಲ್ಲಿ ಈ ಅಫ್ಘನ್ನರು, ಓಕೆ, ಅಫ್ಘನ್ನರ ಅಹ್ಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ಒಂದು ಯುದ್ಧ ನಡೀತದೆ. ಆ ಯುದ್ಧಕ್ಕೆ ನಾವು ಮೂರನೇ ಪಾಣಿಪತ್ ಅಂತ ಕರಿತೀವಿ, ಸರಿನಾ. ಟೋಟಲಿ ಎಷ್ಟು ಪಾಣಿಪತ್ ಯುದ್ಧಗಳು ನಡೆದಿದ್ದಾವೆ ಅಂದರೆ 3 ಪಾಣಿಪತ್ ಯುದ್ಧಗಳು ನಡೆದಿದ್ದಾವೆ. ಹಾಗೆ ಈ ಪಾಣಿಪತ್ ಯುದ್ಧ ಯಾವ ರಾಜ್ಯದಲ್ಲಿ ನಡೀತು ಅಂತ ಕೇಳ್ತಾನೆ. ಪಾಣಿಪತ್ ಅನ್ನುವ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಹರಿಯಾಣ ರಾಜ್ಯದಲ್ಲಿ ಕಂಡುಬರ್ತದೆ, ಸರಿನಾ. ಹರಿಯಾಣ ಒಂದು ರೀತಿ ಹೇಗೆ ಅಂದರೆ ಯುದ್ಧದ ಭೂಮಿ ಅದು, ಸರಿನಾ. ಕುರುಕ್ಷೇತ್ರ ಇರೋದು ಕೂಡ ನಿಮಗೆ ಇದೇ ಹರಿಯಾಣದಲ್ಲಿ ಕಂಡುಬರುತ್ತೆ. ಸೊ ಈ 3 ಪಾಣಿಪತ್ ಯುದ್ಧ ಆಗಿರೋದು ಕೂಡ ನಿಮಗೆ ಇದೇ ಹರಿಯಾಣದಲ್ಲಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೃಷಿಯ ಆರ್ಥಿಕತೆಯ ಚಟುವಟಿಕೆಯು ಯಾವ ವಲಯದ ಅಡಿಯಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ. ಕೃಷಿ ಯಾವ ವಲಯದಲ್ಲಿ ಬರ್ತದೆ? ಪ್ರಾಥಮಿಕ ವಲಯ, ಸಿಂಪ್ಲಿ, ಓಕೆ. ಅದಾದ ನಂತರ ಇವಾಗ ಟೀಚಿಂಗ್ ಯಾವ ವಲಯದಲ್ಲಿ ಬರ್ತದೆ? ತೃತೀಯ ವಲಯ. ಅದಾದ ನಂತರ ಇವಾಗ ಕೈಗಾರಿಕೆಗಳು ದ್ವಿತೀಯ ವಲಯ, ಓಕೆ. ಟೋಟಲಿ 3 ವಲಯಗಳು ಬರ್ತವೆ. ಒಂದು ಪ್ರಾಥಮಿಕ ವಲಯ, ಇನ್ನೊಂದು ದ್ವಿತೀಯ ವಲಯ, ಇನ್ನೊಂದು ತೃತೀಯ ವಲಯ ಅಂತ ಬರುತ್ತೆ. ಈ ತೃತೀಯ ವಲಯಕ್ಕೆ ನಾವು ಸೇವಾ ವಲಯ ಅಂತ ಕೂಡ ಕರಿತೀವಿ, ಸರಿನಾ. ಈ ಪ್ರಾಥಮಿಕ ವಲಯದಲ್ಲಿ ಕೃಷಿ ಮತ್ತು ಕೃಷಿಗೆ ರಿಲೇಟೆಡ್ ಸಂಬಂಧಿಸಿರುವ ಕಚ್ಚಾ ವಸ್ತುಗಳಿಗೆ ಸಂಬಂಧವಿರುವ ಎಲ್ಲ ಟಾಪಿಕ್ಗಳೇನಿದೆ ಅಲ್ವಾ, ಅದು ಪ್ರಾಥಮಿಕ ವಲಯದಲ್ಲಿ ಬರ್ತದೆ. ಹಾಗೆ ಈ ಕಚ್ಚಾ ವಸ್ತುಗಳನ್ನು ಸಿದ್ಧ ಮಾಡುವ ವಲಯ ಏನಿದೆ ಅಲ್ವಾ, ಕೈಗಾರಿಕೆ ವಲಯ, ಅದು ದ್ವಿತೀಯ ವಲಯದಲ್ಲಿ ಬರ್ತದೆ. ಹಾಗೆ ಇವರು ತೃತೀಯ ವಲಯದವ್ರು ಏನಿದಾರಲ್ವಾ, ಇವರೇನು ವಸ್ತು ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಜಸ್ಟ್ ಅವ್ರ ಬುದ್ಧಿ ಮಾತ್ರ ಹಂಚ್ತಿರ್ತಾರೆ. ಸೊ ಅವರೆಲ್ಲ ಎದರ ಅಡಿಯಲ್ಲಿ ಬರ್ತಾರೆ ಅಂದರೆ ಈ 3ನೇ ವಲಯದಲ್ಲಿ ಕಂಡುಬರ್ತಾರೆ, ತೃತೀಯ ವಲಯದಲ್ಲಿ ಕಂಡುಬರ್ತಾರೆ, ಸರಿನಾ. ಹಾಗೆ ಬ್ಯಾಂಕ್ಗಳು ಎಲ್ಲ ಕೂಡ ತೃತೀಯ ವಲಯ. ಹಾಗೆ ಗೌರ್ಮೆಂಟ್ ವರ್ಕರ್ಸು ತೃತೀಯ ವಲಯ. ಪೋಸ್ಟ್ ಆಫೀಸ್ ತೃತೀಯ ವಲಯ, ಸಿಂಪ್ಲಿ. ಶಿಕ್ಷಣ ಸಂಸ್ಥೆಗಳು ತೃತೀಯ ವಲಯ. ಕೈಗಾರಿಕೆಗಳು ದ್ವಿತೀಯ ವಲಯ. ಮತ್ತು ಕೃಷಿಗೆ ಸಂಬಂಧಿಸಿದ ಮಾಹಿತಿ ಪ್ರಾಥಮಿಕ ವಲಯ. ಮತ್ತು ನಿಮಗೆ ಇದು ಬರುತ್ತಲ್ವ, ಯಾವುದಿದು ಗಣಿ, ಓಕೆ. ಆ ಗಣಿ ಪ್ರದೇಶಗಳು ಅದೆಲ್ಲವೂ ಕೂಡ ನಿಮಗೆ ಪ್ರಾಥಮಿಕ ವಲಯದಲ್ಲೇ ಬರ್ತದೆ. ಮೈನಿಂಗ್ ನಿಮಗೆ ಪ್ರಾಥಮಿಕ ವಲಯದಲ್ಲಿ ಬರ್ತದೆ, ಸರಿನಾ. ಅದಾದ ನಂತರ ಯಾವುದು ನಿಮಗೆ ಮತ್ಸ್ಯೋದ್ಯಮ, ಓಕೆ, ಈ ಮೀನುಗಾರರೆಲ್ಲ ಬರ್ತಾರೆ ಗೊತ್ತಾ, ಅದು ಕೂಡ ನಿಮಗೆ ಪ್ರಾಥಮಿಕ ವಲಯದಲ್ಲೇ ಕಂಡುಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೊನಾರ್ಕ್ ನೃತ್ಯೋತ್ಸವವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ಸೊ ಆಲ್ರೆಡಿ ಇದು ನಿಮಗೆ SSC GDನಲ್ಲಿ ರಿಪೀಟೆಡ್ ಆಗಿರುವ ಪ್ರಶ್ನೆ ಅಲ್ವಾ ಇದು. ಯಾವುದು ಕೊನಾರ್ಕ್ ನೃತ್ಯೋತ್ಸವ ಯಾವಾಗ ನಡೀತದೆ? ಸೊ ಡಿಸೆಂಬರ್ 1ರಿಂದ 5ನೇ ತಾರೀಕಿನವರೆಗೂ ನಡೀತದೆ ಇದು, ಸರಿನಾ. ಸೊ ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೂ ನಡೆಯುವ ಹಬ್ಬ ಯಾವುದು? ಹಾರ್ನ್ಬಿಲ್ ಹಬ್ಬ. ಎಲ್ಲಿ ನಡೀತದೆ? ನಾಗಾಲ್ಯಾಂಡಲ್ಲಿ ನಡೀತದೆ, ಸರಿನಾ. ಸೊ ಸಿಂಪ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2ನೇ ಪಂಚವಾರ್ಷಿಕ ಯೋಜನೆಯು ಯಾವುದರ ಮಾದರಿಯಾಗಿದೆ ಅಂತ ಕೇಳಿದಾನೆ, ಓಕೆ. 2ನೇ ಪಂಚವಾರ್ಷಿಕ ಯೋಜನೆಯು PC ಮಹಲ್ನೋಬಿಸ್ ಅವರ ಮಾದರಿಯಾಗಿದೆ, ಸರಿನಾ. ಸೊ 2ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಾಗಿದೆ ಅಂದರೆ PC ಮಹಲ್ನೋಬಿಸ್ ಅವರ ಮಾದರಿಯಾಗಿದೆ. ಸೊ ಈ ಮಾದರಿಗಳನ್ನ ಕೇಳ್ತಾ ಇದ್ದಾನೆ ಅಂತ ನಿಮ್ಗೆ ಹೇಳಿದ್ದೆ ಆಲ್ರೆಡಿ. ನಾನು ಕ್ವಿಜ್ ಕೂಡ ಹಾಕಿದೆ, ಯಾವುದು ಟೆಲಿಗ್ರಾಮ್ ಗ್ರೂಪಲ್ಲಿ. ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಇನ್ನು ಮುಂದೆ. ಸ್ವಲ್ಪ ಕಂಟಿನ್ಯೂ ಅಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇರೋಕ್ಕೆ ಟ್ರೈ ಮಾಡ್ತೀನಿ, ಓಕೆ. ಸೊ ಟೆಲಿಗ್ರಾಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ, ಯಾವುದು NTPC ಅವರಿಗೆ ಮತ್ತು D ಗ್ರೂಪ್ ಅವರಿಗೆ ಸ್ವಲ್ಪ ನಿಮಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಕೆ, ವಾಟ್ ಎವರ್. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಾಗಿತ್ತು ಅಂತ ಕೇಳಿದ್ರೆ ಹೆರಾಲ್ಡ್ ಡೋಮರ್ ಮಾದರಿಯಾಗಿತ್ತು. 2ನೇ ಪಂಚವಾರ್ಷಿಕ ಯೋಜನೆ PC ಮಹಲ್ನೋಬಿಸ್ ಅವರ ಮಾದರಿಯಾಗಿತ್ತು. ಹಾಗೆ 4ನೇ ಪಂಚವಾರ್ಷಿಕ ಯೋಜನೆ, ಓಕೆ, 4ನೇ ಪಂಚವಾರ್ಷಿಕ ಯೋಜನೆ ಯಾರ ಮಾದರಿಯಾಗಿತ್ತು ಅಂತ ಕೇಳಿದ್ರೆ ನಿಮಗೆ ಗಾಡ್ಗಿಲ್ ಮಾದರಿಯಾಗಿತ್ತು, ಓಕೆ. DR ಗಾಡ್ಗಿಲ್ ಮಾದರಿಯಾಗಿತ್ತು, ಸರಿನಾ. ಸರ್ ಹಾಗಾದರೆ ಉಳಿದಿದ್ದು ಯಾವುದು ಪಂಚವಾರ್ಷಿಕ ಯೋಜನೆಗೆ ಮಾದರಿ ಇರಲಿಲ್ವಾ? ಇಲ್ಲ, ಮಾದರಿ ಇರಲಿಲ್ಲ, ಅವು ಜನರಲ್ ಆಗಿದ್ವು. ಬಟ್ ಇವು ಮಾತ್ರ ಸ್ಪೆಸಿಫಿಕ್ ಆಗಿ ಕೆಲವೊಂದು ಮಾದರಿಗಳನ್ನೇ ಇವುಗಳಲ್ಲಿ ಅಳವಡಿಸ್ಕೊಂಡಿದ್ರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಲನಶಕ್ತಿಯು ಏನನ್ನು ಅವಲಂಬಿಸಿರುತ್ತದೆ ಅಂತ ಕೇಳಿದಾನೆ. ಸೊ ಚಲನಶಕ್ತಿ ಒಂದು ದೇಹದ ವೇಗ ಹಾಗೂ ತೂಕ ಎರಡರಲ್ಲೂ ಕೂಡ ಸಂಬಂಧಿಸಿರ್ತದೆ, ಓಕೆ. ಸೊ ದೇಹ ಮತ್ತು ತೂಕಕ್ಕೆ ಎರಡಕ್ಕೂ ಕೂಡ ಅವಲಂಬಿಸಿರ್ತದೆ ಯಾವುದು? ಚಲನಶಕ್ತಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಚಲನಶಕ್ತಿಯ ಫಾರ್ಮುಲಾ ಏನು ಅಂತ ಕೇಳ್ತಾರೆ ನಿಮಗೆ 1/2 mv², ಓಕೆ. 1/2 mv² ಅನ್ನೋದು ಈ ಕೆನೆಟಿಕ್ ಎನರ್ಜಿದು ಅಥವಾ ಚಲನಶಕ್ತಿದು ನಿಮಗೆ ಫಾರ್ಮುಲಾ ಆಗಿರ್ತದೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಗ್ರಾಮೀಣ ಉದ್ಯೋಗದ ಪ್ರಮುಖ ಯೋಜನೆ ಯಾವುದು ಅಂತ ಕೇಳ್ತಾನೆ ನಿಮಗೆ. ಸೊ ನರೇಗಾ, ಓಕೆ. MG ನರೇಗಾ ಅನ್ನೋದು ಏನಿದೆ ಅಂದರೆ ನಿಮಗೆ ಗ್ರಾಮೀಣ ಉದ್ಯೋಗದ ಪ್ರಮುಖ ಯೋಜನೆ ಆಗಿದೆ. MG ನರೇಗಾದ ಫುಲ್ ಫಾರ್ಮ್ ಕೇಳ್ತಾನೆ, ಓಕೆ. MG ನರೇಗಾ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ, ಓಕೆ. MGNREGA
REGA ಅಂತ ಬರುತ್ತೆ. ಇಲ್ಲಿ ನ ಮತ್ತು ಎನ್ ಬರೋದಿಲ್ಲ ಅಷ್ಟೇ. ಓಕೆ, ಸೊ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಬರುತ್ತೆ. ಸೊ ಇದು ಎಷ್ಟರಲ್ಲಿ ಬಂತು ಅಂತ ಕೇಳಿದ್ರೆ ನಿಮಗೆ 2006ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಸೊ ನರೇಗಾದ ಹೆಸರಲ್ಲಿ ಸ್ಥಾಪನೆಯಾಗಿ ಮುಂದೆ 2009 ಅಕ್ಟೋಬರ್ 2ನೇ ತಾರೀಕಿನಂದು ಮಹಾತ್ಮ ಗಾಂಧೀಜಿಯವರ ಹೆಸರಿನೊಂದಿಗೆ ಮತ್ತೆ ರೀನೇಮ್ ಆಗುತ್ತೆ. ಎಷ್ಟರಲ್ಲಿ? 2009ರಲ್ಲಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಅತಿ ಹೆಚ್ಚು ಈ ನರೇಗಾ ಅಡಿಯಲ್ಲಿ ಅತಿ ಹೆಚ್ಚು ನಿಮಗೆ ಯಾವ ಒಂದು ರಾಜ್ಯದಲ್ಲಿ ಕೂಲಿ ಸಿಗ್ತದೆ ಅಂತ ಕೇಳ್ತಾನೆ. ಹರಿಯಾಣ ರಾಜ್ಯದಲ್ಲಿ ಅತಿ ಹೆಚ್ಚು ಕೂಲಿ ಇದೆ ಪ್ರೆಸೆಂಟ್ಲಿ. ಸೊ ಎಷ್ಟಿದೆ? 374 ರೂಪಾಯಿ ಕೂಲಿ ಇದೆ ಒಂದು ದಿನಕ್ಕೆ. ಸರಿನಾ? ಸೊ ಎಷ್ಟು ದಿನ ಇವರು ಕೆಲಸ ಕೊಡ್ತಾರೆ ಈ MG ನರೇಗಾದ ಅಡಿಯಲ್ಲಿ ಅಂತ ಕೇಳಿದ್ರೆ ವರ್ಷಕ್ಕೆ 100 ದಿನಗಳ ಕಾಲ ಕೆಲಸ ಕೊಡ್ತಾರೆ. ಇದು ಗೊತ್ತಿರಲಿ ನಿಮಗೆ, ಯಾಕಂದರೆ ಆಲ್ರೆಡಿ SSC GDನಲ್ಲಿ ಕೇಳಿದ್ದಾನೆ. ಸೊ ನೆಕ್ಸ್ಟ್ ಕೂಡ ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಓಕೆ, ಸೊ ಇದು ಗೊತ್ತಿರಲಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? 349 ರೂಪಾಯಿ ಇದೆ ಒಂದು ದಿನಕ್ಕೆ ಕೂಲಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ, TH ವಿನಾಯಕ್ ಪ್ರಸಿದ್ಧ ಸಂಗೀತಗಾರ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, TH ವಿನಾಯಕ್ ಅವರು, ಇದು ಕೂಡ ರಿಪೀಟೆಡ್ ಆಗಿರೋ ಪ್ರಶ್ನೆ. ಘಟ್ಟಂಗೆ ಸಂಬಂಧಿಸಿದ್ದಾರೆ ಅವರು TH ವಿನಾಯಕ್ ಅವರು. ಸರಿನಾ? ಸೊ ಇವ್ರನ್ನ ಘಟ್ಟಂ ಗುರು ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಆಲ್ರೆಡಿ ಹೇಳಿದ್ದೆ, ಎಕ್ಸ್ಟ್ರಾ ಫ್ಯಾಕ್ಟಲ್ಲಿ ಕೂಡ ಇದನ್ನು ಹೇಳಿದ್ದೀವಿ. ಓಕೆ, ಸೊ ಅಡಿಷನಲ್ ಇನ್ಫಾರ್ಮೇಷನ್ ಹೇಳುವಾಗ, ಸೊ TH ವಿನಾಯಕ್ ಯಾರು ಅಂದರೆ ನಿಮಗೆ ಘಟ್ಟಂಗೆ ಸಂಬಂಧಿಸಿದ್ದಾರೆ. ಓಕೆ, ಘಟ್ಟಂ ಸಂಗೀತ ವಾದ್ಯದೊಂದಿಗೆ ಸಂಬಂಧಿಸಿದವರು ಯಾರು ಅಂದರೆ ನಿಮಗೆ TH ವಿನಾಯಕ್ ಅವರು. ಸರಿನಾ? ಆ್ಯಂಡ್ ದೆನ್ ಓಕೆ, ಇದಾಗಿತ್ತು ಇಲ್ಲಿಯವರೆಗೆ RPF ಕಾನ್ಸ್ಟೇಬಲ್ 17th ಮಾರ್ಚ್ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಒನ್ಸ್ ಅಗೇನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಳ್ಳೆ ವಿಡಿಯೋ ಹಾಗೆ ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಇರುವ ಒಂದು ವಿಡಿಯೋನ ತರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.